ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯ ನೀಡಿದ್ದಂತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿಗೂ ನೋಟಿಸ್ ಕೊಡಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಘಟನೆ ಬಗ್ಗೆ ವಿವರಣೆ ಕೇಳಿ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರ ಅಂತಂದ್ರೆ ಇದು ಬೇರೆ ಬೇರೆ ತೆರನಾದ ತಿರುವುಗಳನ್ನ ಪಡ್ಕೊಳ್ತಾ ಇರುವ ರೀತಿಯಾಗಿ ಕಂಡು ಬರ್ತಾ ಇದೆ. ಏನೋ ಕೋಟಿ ಡೀಲ್ ನಡೆದಿತ್ತು, ಕೇಸ್ ಮುಚ್ಚಾಕ್ಸುವಂತ ನಿಟ್ಟಿನಲ್ಲೂ ಕೂಡ ಮುಂದಿನ ಹಂತದಲ್ಲಿ ಸಾಕ್ಷ್ಯಗಳನ್ನೆಲ್ಲ ತಂಪರವಾಗಿ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆ ಆಗಿತ್ತು. ಅದಕ್ಕೆಲ್ಲ ಅಧಿಕಾರಿಗಳು ಸಾಥ್ ಕೊಟ್ಟಿದ್ರು. ಈ ಥರದ್ದೆಲ್ಲ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಅದರ ನಡುವಿನ ಈಗ ಮಾಲಿನಿ ಕೃಷ್ಣಮೂರ್ತಿ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಇದೆಷ್ಟು ಗಂಭೀರವಾದಂಥ ಸಂಗತಿ ಅನ್ನುವಂಥದ್ರ ಕಡೆಗೆ ಬೆಳಕು ಚೆಲ್ತಾ ಇದೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಈಗಾಗಲೇ ಕ್ರಮ ತಗೊಂಡು 9 ಜನರಿಗೆ ಸಸ್ಪೆಂಡ್ ಮಾಡಿದ್ರು. ಅಲ್ಲಿ ಇರಬಾರ್ದು, ಬೆಂಗಳೂರು ಜೈಲಿನಲ್ಲಿ ಪರಪ್ಪನಗ್ರಹಾರದ ಜೈಲಿನಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ವಿ. ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕನ್ ಆಕ್ಷನ್ ಎಗನೆಸ್ಟ್ ದಿ 2 people ಆ್ಯಂಡ್ ಆಲ್ಸೋ ಡಿ ಜಿ ಪಿಗೆ, ಜೈಲಿನ ಡಿ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ.